ಬಗ್ಗೆ ಪ್ರಶ್ನೆ ಪಾಕಿಸ್ತಾನ ಅರ್ಥ ಅದು. ಇವ್ರು ಯಾರ ಅಧಿಕಾರಿ ಕೂಡ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡೋಕೆ ಕೊಂಡಿದ್ದೀವಿ ಸಭಾಪತಿಗಳೇ. ಸದನ ಪ್ರಾರಂಭ ಮಾಡಿ ಮತ್ತೆ ಸಿಟಿ ಪ್ರಶ್ನೆ ತೆಗೆದುಕೊಳ್ಳಿ ಸಭಾಪತಿಗಳು. ಯಾಕೆ ಸದನ ಸಚಿವರು ಪದೇ ನಿಂತ್ಕೊಂಡು ಮಾತಾಡೋದು ನಮಗೆ ಸಭೆ ಮಾತಾಡಿ ಸಭಾಪತಿಗಳೇ. ನೋಡಿ ಸಭಾಪತಿಗಳೇ, ಸಭಾಪತಿಗಳೇ ಪದೇ ಪದೇ ಯಾರೀಗ ನಾವು ಕೇಳ್ತಾ ಸಿಟಿ ರವಿ ಅವ್ರಿಗೆ ಕ್ಷಮಾಪಣೆ ಕೇಳಿ ಅಂತ ಹೇಳ್ತಾ ಇದೀವಿ. ಇವರೆಲ್ಲ ಪದೇ ಪದೇ 5 ಸಲ ನಿಂತ್ಕೊಂತಾರೆ. ಎಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ. ಇದು ನಾವು ಸ್ಟಾರ್ಟಿಂಗ್ ಇಂದ ನೀವು ಸದನ ನಡೆಸೋದು ಏನಿದೆ ಅಂದ್ರೆ ಒಂದೇ ಒಂದು ಪಾಯಿಂಟ್ ಮುಂದೆ ಹೋಗಿಲ್ಲ ಸಭಾಪತಿಗಳೇ, ಒಂದೇ ಒಂದು ಪಾಯಿಂಟ್ ಮುಂದೆ ಹೋಗಿಲ್ಲ. ಗಮನ ಸೆಳೆಯುವ ಸೂಚನೆಗಳು ಸೇಮ್ ಡೇ 1 ಇಂದ ಅದೇ ಇದೆ. 3:30 ಸೇಮ್ ಅದೇ ಇದೆ. ಆದ್ರೆ ಸಭಾಪತಿಗಳೇ ಸರ್ ನಾವು ಮಾತಾಡಕ್ ಬನ್ನಿ ಸರ್, ನಮಗೂ ಬರುತ್ತೆ ಮಾತಾಡೋದು, ನೀವೇ ಮಾತಾಡೋದು, ನಮಗೂ ಮಾತಾಡಕ್ ಬರುತ್ತೆ. ಮಾತಾಡ್ತೀರಾ ನೀವು? ಇಲ್ಲ ಅವ್ರು ಕೇಳಿಸ್ಕೊಂಡಿಲ್ಲ, ನೆನ್ನೆ ಬಂದಿಲ್ಲ ಅಂತ. ನಾನು ಇನ್ಮೇಲೆ ಬರಲ್ಲ, ನನಗೂ ಒಂದೊಂದು ದಿನ ಟೈಮ್ ಕೊಡ್ರಿ ನೀವು. ಇವತ್ತು ನಾಳೆ ಬರಲ್ಲ, ಮತ್ತೆ ಇನ್ನೊಂದ್ ದಿನ ಮಾರನೇ ದಿನ ಬರ್ತೀನಿ. ನನಗೆ ಕ್ಲಾರಿಟಿ ಕೊಡಿ. ಅವರು ಸಭಾಪತಿಗಳು ಏನ್ ಮಾತಾಡ್ತೀರಾ? ಪಾಪ ಅವರು ಏನೋ ಮಾತಾಡ್ಬಿಟ್ರು, ತಪ್ಪಾಯ್ತು. ನಾವ್ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಸಭಾಪತಿಗಳೇ, ಯಾರು ಮಾತಾಡಲಿಲ್ಲ ಆ ವಿಷಯದ ಬಗ್ಗೆ. ಒಂದ್ ನಿಮಿಷ ಸಭಾಪತಿಗಳೇ. ಅವ್ರು ಹೇಳ್ತಾರೆ ಪಾಕಿಸ್ತಾನದಲ್ಲಿ ನಾಲ್ಗೆ ಅಂತ. ಅವ್ರು ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸಭಾಪತಿ. ಅವ್ರು ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಅರ್ಥ ಅದು. ಇವ್ರು ಯಾರ ಅಧಿಕಾರಿ ಕೂಡ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡೋಕೆ ಸರಿ ಸರಿ ಮಾನ್ಯ ಸಭಾಪತಿಗಳೇ ಅವಕಾಶ ಇದೆ. ನೀವು ತಾವು ಮಾತಾಡಿ, ಅವರು ಉತ್ತರ ಅವ್ರು ಹೇಳಿ. ಪದೇ ಪದೇ ಇವ್ರು ಮಾತಾಡ್ತಾರೆ, ನಮ್ಗೇನ್ ಮಾತು ಬರಲ್ವಾ ಸಭಾಪತಿಗಳು? ನಮಗೂ ಬರುತ್ತೆ. ನಾವೇನೋ ಇದರಲ್ಲಿ ಮೇಲ್ಮನೆ ಚಿಂತಕರ ಚಾವಡಿ ಕೆಲವರು ಸಭಾಪತಿಗಳೇ. ನಾನು ಗೌಡ್ರೆ, ನಾನು 45 ವರ್ಷ ನೋಡಿಲ್ಲ. ನೋಡಿ ಆಯ್ತು ಕೊಡ್ರಿ, ಕೊಡ್ರಿ, ಆಯ್ತು ಕೊಡಿ. ಏನ್ ಮಾಡಕ್ ನೀವ್ ಹೇಳ್ಬೇಕು, ಏನ್ ಮಾಡ್ಬೇಕು ಹೇಳಿ. ಇಲ್ಲೆಲ್ಲ ಗೊತ್ತಾ? ಇಂಥ ಭಾಷೆ ನಿತ್ಯ ಸುಮಂಗಲಿ ಆಗಬಾರ್ದಾಗಿತ್ತು. ಮುಗಿದ್ರ ಬಗ್ಗೆ ಮಾತಾಡಬೇಡಿ, ಪ್ರತಿಯೊಬ್ಬರಿಗೂ ಬೇಸರ ಬಗ್ಗೆ ಮಾತಾಡಬೇಡಿ. ಅಲ್ಲ, ನಾನು ಕಾನೂನು ಸಚಿವರು ನಿಮ್ದು ಮಾಡಿ ಬಂದಿತ್ತಿಲ್ರಿ. ನೀವೇನ್ ಹೇಳಿದಿರಿ? ನೀವು ಅಷ್ಟೇ ಹೇಳಿರಿ, ಅಷ್ಟೇ ಹೇಳಿರಿ. ವಿಷಾದ ವ್ಯಕ್ತಪಡಿಸ್ತಂತ ಹೇಳಿರಿ ನೀವು ಪುಸ್ತಕ ಮುಗಿದಿದೆ ತೆಗಿತೀರಿ ಯಾಕದನ್ನ. ಈಗ ತಾವೇನು ಆದೇಶ ಕೊಟ್ರಿ? ಮುಗಿದಿದೆ ತೆಗಿತೀರಿ ಯಾಕದ?